ಸಚಿವರು ವಿಚಾರಕ್ಕೆ ಬಂದಾಗ ಅದನ್ನೇ ಹೇಳಿದ್ದೀನಿ. ಸಚಿವರು ವ್ಯಕ್ತಿಗತವಾಗಿ ಒಳ್ಳೆಯವರು, ಆದರೆ ಜಿಲ್ಲಾ ರಾಜಕಾರಣದ ಬಗ್ಗೆ, ಆಗುವಗಳ ಬಗ್ಗೆ, ಕಷ್ಟಗಳ ಬಗ್ಗೆ ಮಾತಾಡಬೇಕಾದಾಗ ಕನಿಷ್ಠ ಪಕ್ಷ ಎಲ್ಲ ಶಾಸಕರನ್ನು ಪಕ್ಷಾತೀತವಾಗಿ ವಿಶ್ವಾಸಕ್ಕೆ ತಗೊಂಡು ಈ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಅವರ ಒಂದು ಸಲಹೆ ಪಡೆದಿದ್ರೆ ಬಹುಶಃ ಜಿಲ್ಲೆ ಒಳ್ಳೆದಾಗ್ತತ್ತೇನೋ ಅಂತ ನನ್ನ ಭಾವನೆ. ಅದನ್ನೇ ಹೇಳ್ತಾ ಇದ್ದೀವಿ. ಈಗ ಜಿಲ್ಲಾಧಿಕಾರಿಗಳು ಅವರ ಸಮಿತಿಯನ್ನ ರಚನೆ ಮಾಡಿಕೊಟ್ಟಾಗ ಆ ಸಮಿತಿ ಜವಾಬ್ದಾರಿ ಏನು? ಮೊದಲು ಒಂದು ಸಭೆಯನ್ನ ಆ ಸಮಿತಿಯವರು ಎಲ್ಲಾ ಪರಿಶಿಷ್ಟ ಜಾತಿಯ ಶಾಸಕರನ್ನ ಭೇಟಿ ಮಾಡಿ ಅವರ ಸಲಹೆ ಪಡಿಬೇಕಾಗಿತ್ತು. ಈ ವಿಚಾರದಲ್ಲಿ ಕೆಜಿಎಫ್ ಶಾಸಕಿಯಾಗಿರ್ತಕ್ಕಂಥ ಸಹೋದರಿ ರೂಪಕಲಾ ಸರಿಯಾಗಿದೆ. ಈ ರೀತಿ ಒಂದೇ ಆಗಬಾರ್ದು. ಆಹ್ವಾನ ಎಲ್ಲರೂ ನೀಡಿದ್ದಾರೆ ನೋಡಿ. ಆಹ್ವಾನವನ್ನ ಯಾವುದೋ ತಹಸೀಲ್ದಾರರು, ಅರಣ್ಯ ಇನ್ಸ್ಪೆಕ್ಟರ್ ತಂದುಕೊಟ್ಟಿರ್ತಾರೆ. ಆಹ್ವಾನ ನೀಡಿದ ನಾವು ಆಪಾದನೆ ಮಾಡ್ತಾ ಇಲ್ಲ. ಕಾರ್ಯಕ್ರಮವನ್ನ ನೀವು SCP DSP ಹಣದ ಖರ್ಚು ಮಾಡಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕಾದಾಗ ನೀವು ಈ ಸಂಬಂಧಪಟ್ಟ ಕೋಲಾರ ಜಿಲ್ಲೆಯ ಕನ್ನಡ ಅಂಡ್ ಕಲ್ಚರ್ ಅಧಿಕಾರಿ ಯಾರಿದ್ದಾರೆ ಅವರು ಹೆಚ್ಚಿನ ಜವಾಬ್ದಾರಿ ವಹಿಸಿ ಈ ಶಾಸಕರ ಬಳಿ ಹೋಗಿ ಅವರನ್ನ 3 ಜನನ್ನ ಸಂಪರ್ಕ ಮಾಡಿ ಸಲಹೆ ಸೂಚನೆ ಪಡೆದು ಮಾಡೋದಲ್ಲಿ ವಿಫಲರಾಗಿದ್ದಾರೆ. ಹಿಂದೆ ಏನಾಗ್ತಾ ಇತ್ತು, ರಾಮಲಿಂಗಾರೆಡ್ಡಿ ಇದ್ರು, UT ಖಾದರ್ ಅವರು ಮಂಗಳೂರಾದ್ರು ಕೂಡ ಈ ಕಲ್ಚರ್ ಗೊತ್ತಿಲ್ಲದೆ ಇದ್ರು ಕೂಡ ಅವತ್ತು ನಾವು ಏನೇನೋ ಶಾಸಕರಿದ್ವಿ, ನಮ್ಮನ್ನೆಲ್ಲ ಕರೆಸ್ತಾ ಇದ್ರು. ನಮ್ಮನ್ನೆಲ್ಲ ಕರೆಸಿ ಕನಿಷ್ಠ ಪಕ್ಷ ಅವ್ರು ಮಾಡ್ತಾರೋ ಬಿಡ್ತಾರೋ ಜಿಲ್ಲೆಗೆ ಏನ್ ಮಾಡೋಣ ಹೇಳಿ ಅನ್ನೋ ಮಾತನಾದ್ರೆ ಕೇಳ್ತಾ ಇದ್ರು. ಆದ್ರೆ ಈ ಸಚಿವರ ಕೆಲಸ ಇದುವರೆಗೂ ಮಾಡಲಿ. ಕಳೆದ ಬಜೆಟ್ಗೂ ಮಾಡಲಿಲ್ಲ, ಈ ಬಜೆಟ್ಗೂ ಮಾಡಲಿಲ್ಲ. ಕನಿಷ್ಠ ಪಕ್ಷ ಜಿಲ್ಲೆಯಲ್ಲಿ ಇವತ್ತು KC ವ್ಯಾಲಿ ಇವತ್ತು ಕುಣಿತಾ ಇದೆ. ನಾನು ಒತ್ತಾಯ ಮಾಡೋದು ಸಭೆಯನ್ನು ಮಾಡಿಸ್ತೆ, ಅದು ಮಾಡಿದ್ ಬಿಟ್ರೆ ಸಭೆ ಆಗ್ತಾ ಇಲ್ಲ. KC ವ್ಯಾಲಿ 2ನೇ ಅಂತ ಏನಿದೆ ಸಮಗ್ರವಾಗಿ ಇನ್ನು ಜನ ಕೈ ಸೇರ್ತಾ ಇಲ್ಲ. ನೋಡಿ, ಒಂದು ಕಡೆ ನಿಜ ಹೋಗ್ತೀನಿ, ಅದೇನಾಗಿದೆ, ಒಂದಿಬ್ಬರು ಶಾಸಕರು ಅವರನ್ನ ಜಿಲ್ಲೆಯ ಮಟ್ಟಿಗೆ ತಪ್ಪು ಮಾಹಿತಿ ಕೊಟ್ಟು ಸಚಿವರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಸಚಿವರು ಕೂಡ ಅವ್ರಿಗೇನೋ ಒಂದು ಬಹಳ ಬುದ್ಧಿವಂತರು, ಮೇಧಾವಿಗಳನ್ನ ಮಾತಲ್ಲಿ ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡೋದ್ರಿಂದ ಇವತ್ತು ಜಿಲ್ಲೆಯಲ್ಲಿ ಈ ಅಭಿವೃದ್ಧಿ ಕೆಲಸಕ್ಕೆ ಕುಂಠಿತಾಗಲಿಕ್ಕೆ ಬಹುಶಃ ಕಾರಣ ಅಂತ ನಾನು ಅದನ್ನು ಭಾವಿಸ್ತೇನೆ. ಕಾಂಗ್ರೆಸ್ ನನ್ನಲ್ಲಿ ಯಾವ ಗುಂಪುಗಾರಿಕೆ ಇಲ್ಲ. ನಾನೆಲ್ಲರೂ ಕಾಮನ್ ಮ್ಯಾನ್. ನಾನು ಗುಂಪುಗಾರಿಕೆ ಇಲ್ಲ. ನಾನು ಅಭಿವೃದ್ಧಿ ಪರ, ಜನಪರ, ಜನರ ಪರ. ಜನರಿಗೆ ಅನ್ಯಾಯ ಆದಾಗ, ಜಿಲ್ಲೆ ಜನತೆಗೆ ಅನ್ಯಾಯ ಆದಾಗ ಧ್ವನಿ ಎತ್ತಕ್ಕಂಥದ್ದು, ಯಾವುದೇ ಸಮಸ್ಯೆಗಳಿಂದ ಸರ್ಕಾರದ ಪಕ್ಷಕ್ಕೆ ಸಾರ್ವಜನಿಕರಿಗೆ ಮೋಸ ಆದಾಗ ಧ್ವನಿ ಎತ್ತಕ್ಕಂಥದ್ದು ನನ್ನ ಒಂದು ವಾಡಿಕೆ.